ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಅರಮನೆ ನಗರಿಯಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಾಣ. ಕೋಟೆ ಆಂಜನೇಯ ಸ್ವಾಮಿ ದೇಗುಲ ಮುಂಭಾಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಾಡಗೀತೆ ಹಾಡುವ ಮೂಲಕ ವೇದಿಕೆ ಕಾರ್ಯಕ್ರಮ ಆರಂಭಗೊಂಡಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಮಾಡಲಾಗಿರುವಂಥದ್ದು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಬೋಧನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಜನರಿಂದ ಬೃಹತ್ ಮಾನವ ಸರಪಳಿ ನಿರ್ಮಾಣ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ, ಎಂಎಲ್ಸಿ ಡಾಕ್ಟರ್ ತಿಮ್ಮಯ್ಯ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಅರಮನೆ ನಗರಿಯಲ್ಲಿ ಬೃಹತ್ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಾಡಗೀತೆ ಹಾಡುವ ಮೂಲಕ ವೇದಿಕೆ ಕಾರ್ಯಕ್ರಮ ಆರಂಭಗೊಂಡಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪಾರ್ಚನೆ ಮಾಡಲಾಗಿರುವಂಥದ್ದು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆ ಬೋಧನೆ ಆಗಿದೆ. ವಿದ್ಯಾರ್ಥಿಗಳು ಜನರಿಂದ ಬೃಹತ್ ಮಾನವ ಸರಪಳಿ ನಿರ್ಮಾಣ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ, ಎಂಎಲ್ಸಿ ಡಾಕ್ಟರ್ ತಿಮ್ಮಯ್ಯ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಇಸವಿಯ ನವೆಂಬರ್ ತಿಂಗಳ 26ನೇ ದಿನ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಕರ್ನಾಟಕ ಸರ್ಕಾರ ಒಂದು ವಿನೂತ್ನವಾದದ್ದು ಬೀದರ್ ಇಂದ ಚಾಮರಾಜನಗರ ತನಕ 2,500 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಒಂದು ಮಾನವ ಸರಪಳಿ ಮುಖಾಂತರ ಒಂದು ಇತಿಹಾಸ ಸೃಷ್ಟಿಸ್ತಾ ಇದೆ. ಅದರ ಭಾಗವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯ ಬಾರ್ಡರ್ ಸಿದ್ಲಿಂಗಪುರದಿಂದ ನಮ್ಮ ಚಾಮರಾಜನಗರ ಬಾರ್ಡರ್ ಟಿ ನರಸೀಪುರದ ತನಕ ಒಂದು 60 ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲೂ ಸಹ ಕನಿಷ್ಠ ಒಂದು 55ರಿಂದ 60 ಸಾವಿರ ಜನರು ಇವತ್ತು ಒಂದು ಮಾನವ ಸರಪಳಿ ಮುಖಾಂತರ ಒಂದು ಇತಿಹಾಸನೇ ಸೃಷ್ಟಿಸ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಎಲ್ಲ ಜನಸಾಮಾನ್ಯರಿಗೆ ಪ್ರಜಾಪ್ರಭುತ್ವದ ಒಂದು ಇಂಪಾರ್ಟೆನ್ಸ್, ಒಂದು ಸಂದೇಶ ನೀಡುವುದಾಗಿರೋದ್ರಿಂದ ಎಲ್ಲ ಅಧಿಕಾರಿಗಳು ಇದರಲ್ಲಿ ತುಂಬಾ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ಒಂದು ಜನಾಂದೋಲನವಾಗಿ ಜನರೇ ಬಹಳಷ್ಟು ಕಡೆ ಹಳ್ಳಿಗಳಲ್ಲಾಗಿರ್ಬೋದು, ಇವನ್ ಮೈಸೂರು ನಗರದಲ್ಲಾಗಿರ್ಬೋದು, ಜನರೇ ಸ್ವಇಚ್ಛೆಯಿಂದನೂ ಬಂದು ಬಹಳಷ್ಟು ಕಡೆ ಅವರು ಮಾನವ ಸರಪಳಿಯಲ್ಲಿ ನಿಂತ್ಕೊಂಡಿದ್ದಾರೆ. ಇದೊಂದು ಒಳ್ಳೆ ಸಂದೇಶ ಕಳಿಸಲಾಗುತ್ತಿದೆ ಮೈಸೂರು ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ. ಸ್ವಾತಂತ್ರ್ಯ ಬಂದ ನಂತರ 49ನೇ ಇಸ್ವಿಯಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಯಿತು. ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅಂತ ಹೇಳಿದ್ರೆ ಇಟ್ ಈಸ್ ಡೆಮೋಕ್ರಸಿ ಡಿಫೈನ್ಡ್ ಆಸ್ ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್. ಇಟ್ ಈಸ್ ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್. ಅಂದರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂತಹ ಸುವರ್ಣ ಅವಕಾಶ ಪ್ರಜಾಪ್ರಭುತ್ವದಲ್ಲಿದೆ. ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ, ಡೆಮೋಕ್ರಸಿ ದೇಶಗಳಲ್ಲಿ ಭಾರತ ದೇಶವು ಕೂಡ ಒಂದು ದೊಡ್ಡ ದೇಶ. ಅಸ್ಪೃಶ್ಯತೆ ಇರ್ತಕ್ಕಂಥ ನಿವಾರಣೆ ಮಾಡ್ತಕ್ಕಂಥ ಎಲ್ಲ ಸಮಾಜವನ್ನು, ಎಲ್ಲ ಧರ್ಮವನ್ನು, ಎಲ್ಲ ಜಾತಿಯ ಧರ್ಮವನ್ನು ಒಂದಾಗಿ ಕಾಣ್ತಕ್ಕಂಥದ್ದೇ ಇದರ ಉದ್ದೇಶ. ಮತ್ತು ಬಡವ, ಬಲ್ಲಿದ, ಶ್ರೀಮಂತ, ಇಲ್ಲಿ ಕೋಟ್ಯಾನು ಕೋಟಿ ಇರ್ತಕ್ಕಂಥವನಿಗೂ ಒಂದೇ ಮತ, ಭಿಕ್ಷಕನು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವನು ಒಂದೇ ಒಂದು ಮತ. ಇಂಥ ಒಂದು ಶ್ರೇಷ್ಠವಾದಂಥ ಸಂವಿಧಾನ ಈ ರಾಷ್ಟ್ರದಲ್ಲಿ ನಮ್ಗೆ ತಂದುಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಹೊಂದಿಸಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಬಹಳ ಕಡಿಮೆ ದಿನ ಇದೆ. ಆದರೆ ಪ್ರಜೆಗಳಿಂದ ರಚಿಸಲ್ಪಟ್ಟ ಪ್ರಜಾ ಸರ್ಕಾರ, ಪ್ರಜೆಗಳಿಗೋಸ್ಕರ ನಾವು ಕೊಡಬೇಕಾಗಿದೆ. ಆದ್ದರಿಂದ ನಾವೆಲ್ಲ ಪ್ರಜೆಗಳ ಜವಾಬ್ದಾರಿ ಜಾಸ್ತಿ ಇದೆ.
ಪ್ರಜೆಗಳಿಗೋಸ್ಕರ ನಾವು ಮಾಡ್ತಕ್ಕಂಥದ್ದು ನಾವು ಪ್ರಜಾಪ್ರತಿನಿಧಿಗಳಾಗಿ ಮಾಡಬೇಕಾಗಿದೆ. ಆದರೆ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿದೆ. ನಾವು ನಿಮಗೋಸ್ಕರ ದುಡಿಬೇಕಾಗಿದೆ. ಅದನ್ನ ಎಚ್ಚರ ವಹಿಸಬೇಕಾಗಿರೋದು ನೀವು ನಮಗೆ ಎಚ್ಚರಿಕೆ ಕೊಡಬೇಕು, ನೀವು ಸರಿಯಾಗಿ ಮಾಡಿ ಅಂತೇಳಿ ಅಷ್ಟನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಸಂವಿಧಾನವನ್ನು ನಾವೇ ನಮಗಾಗಿ ಇದನ್ನ ಅರ್ಪಿಸಿಕೊಂಡು ಶಾಸನವಾಗಿ ಒಪ್ಕೊಂಡಿರುವಂತಹ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಸಮಾನತೆ ಅಂದ ತಕ್ಷಣ ಆಸ್ತಿ ಅಂತಸ್ತಿನ ಸಮಾನತೆ ಯಾರು ಮಾತಾಡ್ತಾ ಇಲ್ಲ. ಶೈಕ್ಷಣಿಕ ಸಾಮಾಜಿಕ ಒಂದು ನೆಲೆಗಟ್ಟ ಮೇಲೆ ನಾವೇನು ಸಮಾನತೆಯನ್ನ ಕಾಪಾಡುವಂತಹ ಒಂದು ಪ್ರಯತ್ನ ನಾವು 75 ವರ್ಷಗಳು ಕಳೆದರೂ ಕೂಡ ನಾವು ಈವರೆಗೂ ಸಾಧಿಸಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಎಲ್ಲರನ್ನ ನಮ್ಮಂತೆ ಕಾಣುವಂಥದ್ದು. ಇವತ್ತು ನಾವು ಪ್ರಾಣಿ ಪಕ್ಷಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಲ್ಲಿ ಏನು ಒಂದು ದಯೆ ಮತ್ತು ಮಮತೆ ಬರುತ್ತೆ. ಆದರೆ ಅಲ್ಲೇ ಮನುಷ್ಯಕ್ಕೆ ನೋಡಿದಾಗ ಒಬ್ಬೊಬ್ರು ಅವರ ನಡುವೆ ಇರುವಂತಹ ಬಾಂಧವ್ಯಗಳನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ ನಾವು ನೋಡಿದಾಗ ಬಹಳ ಒಂದು ಶೋಷಣೀಯವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ಬೀದರಿಂದ ಚಾಮರಾಜನಗರವರೆಗೂ ಸುಮಾರು 2500 ಕಿಲೋಮೀಟರ್ ಮಾನವ ಸಂಪಳಿ ಒಬ್ಬರಿಂದ ಒಬ್ರು ಕೈ ಹಿಡಿದು ಆ ಬಾಂಧವ್ಯ ಪಕ್ಕದಲ್ಲಿ ಯಾರಿದ್ದಾರೆ ಅವರ ಕೈ ನಾನು ಹಿಡಿದಿದ್ದೇನೆ ಕೇವಲ ಹಿಡಿಯುವಂಥದ್ದಲ್ಲ, ಅವರಿಗೆ ಆ ಸಹಾಯ ಹಸ್ತ ನೀಡುವಂಥ ಕೆಲಸ ನೀವು ಮಾಡಬೇಕಾಗಿದೆ. ಮೈಸೂರಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ವಾಸಿಸುವಂತಹ ಜನ ನಾವು ರಾಜ್ಯದ ಇತರೆ ಭಾಗಗಳಿಗೆ ಮಾದರಿ ಆಗ್ಬೇಕಾಗಿದೆ. ಜಾತಿ ಯಾವುದೇ ಇರಬಹುದು, ಯಾಕಂದ್ರೆ ನಾವು ಎಲ್ಲಾ ಸಂದರ್ಭದಲ್ಲಿ ಹೇಳ್ತೀವಿ ಜನನ ಆಕಸ್ಮಿಕ ಮರಣ ಖಚಿತ. ಆದರೆ ಯಾರ ಮನೆಯಲ್ಲೂ ಅರ್ಜಿ ಹಾಕೊಂಡು ಹುಟ್ಟುವಂತ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಆದರೆ ಯಾವುದೇ ಒಂದು ಮನೆಯಲ್ಲಿ ಆ ಮಗು ಹುಟ್ಟಂತಹ ಸಂದರ್ಭದಲ್ಲಿ ಅದರ ಜಾತಿ ಕುಲ ಗೋತ್ರ ಏನಿಲ್ಲ, ಅದಕ್ಕೆ ನಾಮಕರಣದಿಂದ ಹಿಡಿದು ಆ ವ್ಯವಸ್ಥೆ ನಾವು ಸೃಷ್ಟಿ ಮಾಡಿರುವಂಥದ್ದು. ನಮ್ಮ ಲೋಪಗಳನ್ನ ಸರಿ ಮಾಡಿಕೊಳ್ಳುವಂತಹ ದಿನವೇ ಈ ಅಂತಾರಾಷ್ಟ್ರೀಯ ಸಂವಿಧಾನ ದಿನ. ಈ ದಿನದ ಮೂಲಕ ನಾವು ಮಾನವ ಸಂಬಂಧಗಳು ಮತ್ತು ಮಾನವೀಯತೆಗೆ ಹೆಚ್ಚಿನ ಮೌಲ್ಯಗಳನ್ನ ಕೊಡುವಂತಹ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಇವತ್ತಿನ ದಿನದ ಶುಭ ಕೋರಿಕೆಯನ್ನ ನಾನು ನೀಡ್ತಾ ಇದ್ದೀನಿ. ಭಾರತ ಜನನಿಯ ತನುಜಾತೆ ಜಯ ಹೇ. ಇವತ್ತು ಏನು ಮಾನವ